ನೀರಿನಲ್ಲಿ ಕಲ್ಲು ಎಷ್ಟು ಕಾಲ ಮುಳುಗಿದರೂ ಅದರೊಳಗೆ ನೀರು ಸೇರುವುದಿಲ್ಲ. ಆದರೆ ಮಣ್ಣು ನೀರನ್ನ ಮುಟ್ಟಿದೊಡನೆಯೇ ಅದರೊಂದಿಗೆ ಕರಗುವುದು. ಅದರಂತೆಯೇ ಯಾರು ಎಷ್ಟೇ ಪರೀಕ್ಷಿಸಲಿ, ಶ್ರದ್ಧಾವಂತರು ಎಂದಿಗೂ ನಿರಾಶರಾಗುವುದಿಲ್ಲ. ಅವರ ಧೈರ್ಯವೂ ಕುಗ್ಗುವುದಿಲ್ಲ. ಆದರೆ ಶ್ರದ್ಧಾಹೀನರಾದವರು ಸಣ್ಣ ಕಷ್ಟವೊಂದು ಬಂದರೂ ಸಾಕು, ಕುಸಿದು ಬೀಳುವುದನ್ನ ಕಾಣಬಹುದು. ಕುದುರೆ ಬೆದರಬಾರದೆಂದು ಅದರ ಎರಡೂ ಕಣ್ಣಿಗೆ ಹೊರಭಾಗ ಪಟ್ಟಿ ಕಟ್ಟುತ್ತಾರೆ. ಇದರಿಂದ ಕುದುರೆ ಎದರದೆ ತನ್ನ ದಾರಿ ಹಿಡಿದು ಓಡಿ ಗುರಿ ಮುಟ್ಟುತ್ತದೆ. ಅದೇ ರೀತಿ ಮನುಷ್ಯನು ವಿವೇಕ ಮತ್ತು ವೈರಾಗ್ಯಗಳ ಪಟ್ಟಿಯನ್ನ ಕಟ್ಟಿಕೊಂಡು ಮುನ್ನಡೆದರೆ ಬಾಳಿನಲ್ಲಿ ಜಾರುವುದಿಲ್ಲ ಮತ್ತು ಕೆಟ್ಟ ಹಾದಿ ತುಳಿಯುವುದಿಲ್ಲ. ಎಣ್ಣೆ ಹತ್ತಿದ ಕಾಗದದ ಮೇಲೆ ಅಕ್ಷರಗಳು ಮೂಡುವುದಿಲ್ಲ. ಯಾರ ಮನಸ್ಸು ಭೋಗಗಳೆಂಬ ಎಣ್ಣೆಯಿಂದ ತೊಯ್ದಿರುವುದೋ ಅವರ ಮನಸ್ಸು ಆಧ್ಯಾತ್ಮ ಸಾಧನೆಗೆ ಯೋಗ್ಯವಾಗಿರುವುದಿಲ್ಲ. ಆದರೆ ಎಣ್ಣೆ ಸೋಕಿದ ಕಾಗದದ ಮೇಲೆ ಸುಣ್ಣವನ್ನ ಹಚ್ಚಿದರೆ ಅದರ ಮೇಲೆ ಹೇಗೆ ಬರೆಯಬಹುದೋ ಅದೇ ರೀತಿ ಮನಸ್ಸಿನ ಮೇಲೆ ತ್ಯಾಗವೆಂಬ ಸುಣ್ಣವನ್ನ ಹಚ್ಚಿದರೆ ಬರೆಯಬಹುದು. ಶುದ್ಧವಾದ ನೀರಿರುವ ದೊಡ್ಡ ಕೆರೆಗಳಲ್ಲಿ ಪಾಚಿ ಬೆಳೆಯುವುದೇ ಇಲ್ಲ. ಆಳವಿಲ್ಲದೆ ಹರಿಯದಿರುವ ಕೊಳೆಯ ನೀರಿನಲ್ಲಿ ಪಾಚಿ ಬೆಳೆಯುತ್ತದೆ. ಇದರಂತೆ ಯಾರು ಶುದ್ಧವಾದ ಮತ್ತು ಉದಾರ ಭಾವನೆಗಳಿಂದ ಕೂಡಿ ನಿಸ್ವಾರ್ಥಿಗಳಾಗಿರುವರೋ ಅವರಲ್ಲಿ ಸಂಕುಚಿತ ಪ್ರವೃತ್ತಿ ಕಾಣುವುದಿಲ್ಲ. ಯಾರು ಸ್ವಾರ್ಥ ಮತ್ತು ಕಪಟಿಗಳಾಗಿರುತ್ತಾರೋ ಅವರ ಭಾವನೆ ಬೆಳೆಯುವುದಿಲ್ಲ. ಅದು ಯಾವತ್ತಿಗೂ ಬೆಳಕನ್ನ ಕಾಣದು. ಆನೆಯನ್ನ ಕಟ್ಟದೆ ಬಿಟ್ಟರೆ ಅದು ಸಿಕ್ಕ ಗಿಡಮರಗಳನ್ನ ಉರುಳಿಸುತ್ತಾ ಹೋಗುವುದು. ಆದರೆ ಮಾವುತ ಅದರ ನೆತ್ತಿಯ ಮೇಲೆ ಅಂಕುಶವನ್ನ ಪ್ರಯೋಗಿಸಿದ ಮರುಗಳಿಗೆಯಲ್ಲೇ ಸುಮ್ಮನಿರುವುದು. ಹೀಗೆಯೇ ನಿಗ್ರಹಿಸದ ಮನಸ್ಸು ಕೆಲಸಕ್ಕೆ ಬಾರದ ಆಲೋಚನೆಗಳಲ್ಲಿ ಮುಳುಗುತ್ತದೆ. ಜೀವನವು ಉನ್ನತಿಯ ಗರಡಿಮನೆ. ಜೀವನ ವಿಕಾಸಕ್ಕೆ ಅರಿವು ಆಚಾರ ಬೇಕು.